ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ, ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡ್ಕೊಂಡು ಬಂದಿದ್ದೀರಾ. ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಬಂದುಬಿಟ್ಟು ಫ್ರೆಂಚ್ ಫ್ರೈಸ್. ಇದನ್ನು ಫಿಂಗರ್ ಚಿಪ್ಸ್ ಅಂತಲೂ ಕರಿಬೋದು. ಸೊ ಎಲ್ಲ ಮಕ್ಕಳು ತುಂಬಾ ಇಷ್ಟಪಟ್ಟು, ದೊಡ್ಡವರಿಂದ ಚಿಕ್ಕವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ಆಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ಸೊ ಇದು ನಾನು 4-5 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನು ನಾವು ದಪ್ಪ ಬೇಕಾದರೂ ಕಟ್ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲರೂ ದಪ್ಪನೇ ಸ್ವಲ್ಪ ಕಟ್ ಮಾಡ್ಕೊಳ್ತಾರೆ. ನಾನು ಸ್ವಲ್ಪ ಇದನ್ನು ತಿನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಹೇಗೆ ತಿನ್ನೋಕ್ಕೆ ಅನುಕೂಲ ಅನಿಸುತ್ತೋ, ನನಗೆ ಹೇಗೆ ಬೇಕೋ ಆ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲ ಇದನ್ನು ಬೇಕಾದರೆ ದಪ್ಪ ಸೈಜಲ್ಲಿ ಬೇಕಾದರೂ ಸ್ವಲ್ಪ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇದು ಎಲ್ಲ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಆಗಿರುತ್ತೆ. ಸೊ ಇವಾಗ ಒಂದು ವಾರದಿಂದ ಮಳೆ ಸ್ಟಾರ್ಟ್ ಆಗಿದೆ. ಇವಾಗ ಇನ್ನೇನು ಆಲ್ಮೋಸ್ಟ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅಂಥ ಟೈಮ್ನಲ್ಲಿ ಈವ್ನಿಂಗು ಏನಾದರೂ ಸ್ನ್ಯಾಕ್ಸ್ನ ತಿನ್ನಬೇಕು ಅನಿಸುತ್ತಲ್ವಾ. ಸೊ ಈಗ ಮಕ್ಕಳು ಕೂಡ ಮನೇಲಿ ಸಮ್ಮರ್ ಹಾಲಿಡೇಸ್ಗೆ ಮಕ್ಕಳು ಕೂಡ ಮನೇಲಿ ಇರ್ತಾರೆ. ಸೊ ಅವ್ರಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ಇವಾಗ ಇದನ್ನು ನಾನು 2 ಸತಿ ವಾಶ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಬಾಯ್ಲ್ ವಾಟರಲ್ಲಿ ಉಪ್ಪು ಹಾಕಿ ಒಂದು ಸ್ವಲ್ಪ ಲೈಟ್ ಒಂದು 2 to 3 ಮಿನಿಟ್ಸ್ ಇದನ್ನು ಬಾಯ್ಲ್ ವಾಟ್ರಲ್ಲಿ ಹಾಕಬೇಕಾಗತ್ತೆ. ಇದನ್ನು ಫುಲ್ ಬೇಯಿಸ್ಕೋಬಾರ್ದು, ಜಸ್ಟ್ ಒಂದು ಬಾಯ್ಲ್ ವಾಟರಲ್ಲಿ ಹಾಕಿ ತೆಗಿಬೇಕಾಗತ್ತೆ. ಒಂದು ಸ್ವಲ್ಪ ಲೈಟಾಗಿ ಅದು ಬೇಯಬೇಕಾಗತ್ತೆ. ತುಂಬಾ ಬೇಯಿಸ್ಕೊಂಡ್ರೆ ತಿನ್ನೋಕ್ಕೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ. ಸೊ ಲೈಟಾಗಿ ಇದನ್ನು ಬಾಯ್ಲ್ ವಾಟರಲ್ಲಿ ಹಾಕಿ ತೆಗಿಬೇಕಾಗತ್ತೆ. ಒಂದು 2 ಸತಿ ವಾಶ್ ಮಾಡ್ಕೊಂಡು ಆದ ನಂತರ ಈ ರೀತಿಯಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ನಾವು ಈ ಥರ ಸ್ಪ್ರೆಡ್ ಮಾಡಿ ನೀಟಾಗಿ, ಒಂದು ಸ್ವಲ್ಪ ಕೂಡ ವಾಟರ್ ಕಂಟೆಂಟ್ ಇರಬಾರ್ದು, ನೀರಿನ ಅಂಶ ಇರಬಾರ್ದು, ಆ ರೀತಿಯಾಗಿ ಇದನ್ನು ವೈಪ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಇದನ್ನು ಒರೆಸ್ಕೋಬೇಕಾಗತ್ತೆ. ಒಂದು ಸುಮಾರು ಸತಿ ಇದನ್ನು ಒರೆಸ್ಕೋಬೇಕಾಗತ್ತೆ. ಯಾಕಂದರೆ ನಾವು ಇದನ್ನು ಎಷ್ಟು ಆಲ್ಮೋಸ್ಟು ಡ್ರೈ ಆಗಿ ನಾವು ಇದನ್ನು ಒರೆಸ್ಕೊಳ್ತೀವೋ ಆ ರೀತಿಯಾಗಿ ಇದು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿದ್ರೆ ಅಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ಚೂರು ಕೂಡ ನೀರಿತ್ತು ಅಂದ್ರೂ ಚೆನ್ನಾಗಿರೋದಿಲ್ಲ ಅದು. ಯಾಕಂತಂದರೆ ನೀರಿನ ಒಂದು ಕಂಟೆಂಟ್ ಇತ್ತು ಅಂದರೆ ಆಯಿಲ್ನಲ್ಲಿ ಹಾಕಿದ್ರೆ ಅದು ತುಂಬಾ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಒಂದು 2-3 ಸತಿ ನಾನು ಇದನ್ನು ಒಂದು 2 ಬಟ್ಟೆನಲ್ಲಿ ಇದನ್ನು ವೈಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಇದನ್ನು ಒರೆಸ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಈ ಬಟ್ಟೆ ಏನಿದೆ 2 ಪದರದ ಬಟ್ಟೆ, ಇದು 2 ಪದರದ ಬಟ್ಟೆಯಲ್ಲಿ ನಾನು ಒರೆಸ್ಕೊಳ್ತಾ ಇದ್ದೀನಿ. ಕಾಟನ್ ಬಟ್ಟೆಯಲ್ಲೂ ಕೂಡ ಒರೆಸ್ಕೋಬೋದು. ಇದನ್ನು ದಪ್ಪ ಕಾಟನ್ ಬಟ್ಟೆ ಯೂಸ್ ಮಾಡಿಕೊಂಡು ಕೂಡ ನೀವು ಇದನ್ನು ಒರೆಸ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ನಾನು ನಮ್ಮನೇಲಿರುವಂತಹ ಒಂದು ವೈಟ್ ಕಲರ್ ಬಟ್ಟೆಯಲ್ಲಿ ಇದನ್ನು 2 ಪದರ ಮಾಡಿಕೊಂಡು ಇದನ್ನು ನಂತರ ಈ ರೀತಿಯಾಗಿ ನಾನು ಒರೆಸ್ಕೊತಾ ಇದ್ದೀನಿ. ನಾನು ಇನ್ನೊಂದು ಬಟ್ಟೆಯಲ್ಲೂ ಕೂಡ ನಾನು ಇದನ್ನು ಒರೆಸ್ಕೋತೀನಿ. ಈಗ ಆಲ್ಮೋಸ್ಟ್ ಆ ಬಟ್ಟೆ ಫುಲ್ ವೈಟ್ ಆಗಿರೋದ್ರಿಂದ ಅದು ಆಲ್ಮೋಸ್ಟ್ ನೀರಿನ ಒಂದು ಅಂಶನ ಹೀರ್ಕೊಂಡಿದೆ. ಆ್ಯಂಡ್ ಇದನ್ನು ಇನ್ನೊಂದು ಬಟ್ಟೆ ಯೂಸ್ ಮಾಡ್ಕೊಂಡು ಒರೆಸ್ಕೋತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನೀರಿನ ಅಂಶ ಇರಬಾರ್ದು ಅಂದರೆ ಇನ್ನೊಂದು ಒಳ್ಳೆ ಟಿಪ್ಸ್ನ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸ್ವಲ್ಪ ನೀವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತು ಅಂತಂದರೆ ನೀರಿನ ಅಂಶವನ್ನು ಹೀರ್ಕೊಳ್ಳುತ್ತೆ ಅಕ್ಕಿ ಹಿಟ್ಟು. ಆವಾಗ ನೀವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ನೀವು ಎಣ್ಣೆಲಿ ಬಿಡ್ಬೋದಾಗತ್ತೆ. ಸೊ ಅಕ್ಕಿ ಹಿಟ್ಟು ಅನ್ನೋದು ಒಂದು ನೀರಿನ ಅಂಶವನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ಒಂದು ಸಣ್ಣ ಟಿಪ್ಸ್ ಅಷ್ಟೇ. ಈ ಫಿಂಗರ್ ಚಿಪ್ಸ್ ಅಂದರೆ ಫ್ರೆಂಚ್ ಫ್ರೈಸ್ನ ಮಾಡೋಕ್ಕೆ ಒಂದು ಸ್ಮಾಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ನೋಡಿ, ಇದು ಆಲ್ಮೋಸ್ಟ್ ಇವಾಗ ಡ್ರೈ ಆಗಿದೆ. ಒಂದು 2-3 ಸತಿ ನಾನು ಒರೆಸ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಇವಾಗ ಡ್ರೈ ಆಗಿದೆ. ಇದು ಇಷ್ಟು ಮಾತ್ರ ಡ್ರೈ ಆಗಿದೆ ಅಂದ ಮಾತ್ರಕ್ಕೆ ನಾನು ಇಮಿಡಿಯೇಟಾಗಿ ತೊಗೊಂಡೋಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡಲ್ಲ. ಒಂದು ಸ್ವಲ್ಪ ಬಿಡ್ತೀನಿ, 1 to 2 hours ಅಥವಾ ಒಂದು ½ an hour ಆದರೂ ಇದನ್ನ ಬಿಡಬೇಕಾಗತ್ತೆ. ಎಷ್ಟೋ ಜನ ಇದನ್ನು ಫುಲ್ಲು ಡ್ರೈ ಆಗೋವರೆಗೂ ಒಂದಿನ ಪೂರ್ತಿ ಡ್ರೈ ಆಗೋಕ್ಕೆ ಬಿಟ್ಟು ನೆಕ್ಸ್ಟು ಫುಲ್ ಡ್ರೈ ಆದಮೇಲೆ ಸ್ವಲ್ಪ ಜನ ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ದಿನ ಕೂಡ ಇದನ್ನು ಫ್ರೈ ಮಾಡಿಕೊಂಡು ತಿಂತಾರೆ. ಇಲ್ಲ ಒಂದಿನ ಪೂರ್ತಿ ಡ್ರೈ ಆಗೋಕ್ಕೆ ಬಿಡ್ತಾರೆ. ಸ್ವಲ್ಪ ಜನ ಬಿಸಿಲಲ್ಲಿ ಕೂಡ ಇಡ್ತಾರೆ. ಈ ರೀತಿಯಾಗಿ ಕೂಡ ಮಾಡ್ಕೋಬೋದು. ನಾನು ಮಾಡಿರೋವಂಥದ್ದು ಆಲ್ಮೋಸ್ಟ್ ಇವಾಗ ಡ್ರೈ ಆಗಿದೆ. ನಾನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಇದನ್ನು ಎಣ್ಣೆಲೆ ಹಾಕಿ ಫ್ರೈ ಮಾಡ್ತೀನಿ. ನೋಡಿ, ಇದು ಆಲ್ಮೋಸ್ಟ್ ಡ್ರೈ ಆಗಿದೆ ಇವಾಗ. ಯಾಕಂದರೆ ನಾನು ಇದನ್ನು ಅಷ್ಟು 1-2 ಬಟ್ಟೆ ಮುಖಾಂತರ ನೀಟಾಗಿ ಇದನ್ನು ನೀರಿನ ಅಂಶ ಎಲ್ಲ ಹೀರ್ಕೊಳ್ಳೋ ಹಾಗೆ ಇದನ್ನು ನಾನು ಒರೆಸ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ರೀತಿಯಾಗಿ ಡ್ರೈ ಆಗಿದೆ. ನಿಮಗೆ ಇನ್ನೂ ಇದು ಪೂರ್ತಿ ಡ್ರೈ ಆಗಬೇಕು ಅಂದರೆ ನೀವು ಒಂದಿನ ಬಿಟ್ಟು ಆಮೇಲೆ ಬೇಕಾದ್ರೂ ಇದನ್ನು ನೀವು ಫ್ರೈ ಮಾಡ್ಕೊಳ್ಬೋದಾಗತ್ತೆ. ನೋಡಿ, ಈ ರೀತಿಯಾಗಿ ನಾನು ಕಟ್ ಮಾಡಿಕೊಂಡು ಇದನ್ನು ರೆಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಇವಾಗ ಬಾಣಲಿಲಿ ಹಾಕಿ ಫ್ರೈ ಮಾಡೋದಕ್ಕೆ ಈಗ ಒಂದು ಸಣ್ಣ ಒಂದು ಸ್ಮಾಲ್ ಪೀಸ್ನ, ಒಂದು ಆಲೂಗಡ್ಡೆ ಪೀಸ್ನ ನಾನು ಎಣ್ಣೆಯಲ್ಲಿ ಹಾಕ್ತೀನಿ. ಅದು ಇವಾಗ ಎಣ್ಣೆ ಕಾದಿದೆಯಾ ಅನ್ನೋದಕ್ಕೆ ನಾನು ಜಸ್ಟ್ ಒಂದು ಸ್ಯಾಂಪಲ್ಗೆ ನಾನು ಒಂದು ಹಾಕಿ ಟ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ ಅಂದ ತಕ್ಷಣ ಇವಾಗೆಲ್ಲ ಹಾಕ್ತಾಯಿದ್ದೀನಿ, ಎಣ್ಣೆಲಿ ಬಿಡ್ತಾ ಇದ್ದೀನಿ ಇದನ್ನು. ಸೊ ಇವಾಗ ಎಣ್ಣೆಲಿ ಬಿಡ್ತಾ ಇದ್ದೀನಿ. ನಾನು ಯಾಕೆ ಇದನ್ನು ದೂರದಿಂದ ತೋರಿಸ್ತಾ ಇದ್ದೀನಿ ಅಂದರೆ ನನಗೆ ಸ್ವಲ್ಪ ಭಯ ಆಗುತ್ತೆ. ಮೊಬೈಲ್ನ ನಾನು ಗ್ಯಾಸ್ ಹತ್ರ ಆಲ್ಮೋಸ್ಟ್ ನಾನು ತೊಗೊಂಡು ಹೋಗಿ ನಾನು ಕುಕ್ಕಿಂಗ್ನ ನಾನು ಮಾಡೋದಕ್ಕೆ ಇಷ್ಟಪಡಲ್ಲ. ನನಗೆ ಸ್ವಲ್ಪ ಭಯ ಆಗುತ್ತೆ. ಸೊ ಅದರಿಂದ ನಾನು ದೂರದಿಂದನೇ ನಿಮಗೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಎಣ್ಣೆಯಲ್ಲಿ ಹೇಗೆ ಫ್ರೈ ಮಾಡ್ಕೋಬೇಕಂತ ಆಲ್ಮೋಸ್ಟ್ ಎಲ್ಲರಿಗೂ ಐಡಿಯಾ ಇದ್ದೇ ಇರುತ್ತೆ.
ನೋಡಿ ಈ ರೀತಿಯಾಗಿ ನಾನು ಎಣ್ಣೆಲಿ ಬಿಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನೊಂದು ಸಜೆಷನ್ ಏನು ಕೊಡೋದು ಅಂತಂದರೆ, ಸ್ವಲ್ಪ ಗ್ಯಾಸಿಂದ ಮೊಬೈಲ್ನ ದೂರ ಇಟ್ಕೊಂಡು ನೀವು ಸ್ವಲ್ಪ ವೀಡಿಯೋಸ್ನ ಮಾಡಿ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಸ್ವಲ್ಪ ನನಗೆ ಭಯ ಆಗೋದ್ರಿಂದ ನಿಮಗೆ ಒಂದು ಸ್ಮಾಲ್ ಸಜೆಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಎಷ್ಟಾಗುತ್ತೋ ಅಷ್ಟು ಫ್ರೈ ಮಾಡ್ಕೊಂಡು ನಾನು ತೆಗಿತಾ ಇದ್ದೀನಿ. ಇದು ಒಂದೇ ಒಂದು ಫ್ರೈಗೆ ಇದು ಡೀಪ್ ಫ್ರೈ ಆಗೋದಿಲ್ಲ, ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ, ಬಟ್ ಇನ್ನೂ ಒಂದು ಸತಿ ಫ್ರೈ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರಬೇಕಾಗತ್ತೆ ಇದು. ನೋಡಿ ಇವಾಗ ಈಗೇನು ನಾನು ತೆಗೊಳ್ತಾ ಇದ್ದೀನಿ ಇದರಲ್ಲಿ. ಸೊ ಇದನ್ನು ನಾನು 2 ಸತಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು. ಸೊ 2 ಸತಿ ನಾನು ಫ್ರೈ ಮಾಡ್ಕೊಳ್ತೀನಿ. ಯಾಕಂತಂದರೆ ಇದೊಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕಾಗತ್ತೆ. ತೀರಾ ಕ್ರಿಸ್ಪಿ ಆದರೆ ತುಂಬ ಪುಡಿ ಆಗುತ್ತೆ, ಅದು ಆಗ ಫ್ರೆಂಚ್ ಫ್ರೈಸ್ ಅಂತ ಅನ್ಸ್ಕೊಳ್ಳಲ್ಲ. ನೋಡಿ ಈಗ ಸೌಂಡ್ ಕೇಳಿಸ್ಕೊಳ್ತಾ ಇರ್ಬೋದು. ನೋಡಿ ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇದನ್ನು ನಾನು 2 ಸತಿ ಇದನ್ನು ನಾನು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಂಡಿರೋವಂಥದ್ದು. ಆಲ್ಮೋಸ್ಟ್ ಇವಾಗ ಫ್ರೈ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ನ, ರುಚಿಗೆ ತಕ್ಕಷ್ಟು ಸಾಲ್ಟ್ನ ಮತ್ತು ರುಚಿಗೆ ತಕ್ಕಷ್ಟು ಖಾರದ ಪುಡಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ನೀವು ಚಿಲ್ಲಿ ಫ್ಲೇಕ್ಸ್ ಆ ಥರ ಏನೋ ಏನು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು. ಆ್ಯಂಡ್ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಟೊಮ್ಯಾಟೊ ಸಾಸ್. ನೋಡಿ ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು. ತುಂಬಾ ಈವ್ನಿಂಗ್ ಸ್ನ್ಯಾಕ್ಸ್ನ ತುಂಬಾ ಇಷ್ಟಪಟ್ಕೊಂಡು ತಿನ್ನುವಂತಹ ಒಂದು ಸ್ನ್ಯಾಕ್ಸ್ ಇದು. ನನಗಂತೂ ತುಂಬಾ ಫೇವ್ರೇಟ್ ಸ್ನ್ಯಾಕ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಚೆ ಎಲ್ಲ ತಿಂದರೆ ಒಂದು 100 ರೂಪೀಸ್ಗೆ ಒಂದು ಸ್ವಲ್ಪನೇ ಕೊಡ್ತಾರೆ. ಈ ರೀತಿಯಾಗಿ ನಾವು ಮನೆಗೆ ಬೇಕಾಗಿರೋ ಮನೆಯಲ್ಲೇ ನಾವು ಮಾಡಿಕೊಂಡ್ರೆ ಮನೆಯಲ್ಲಿ ಈಸಿಯಾಗಿ ನಾವು ಸಾಕಾಗೋಷ್ಟು ತಿನ್ಬೋದಾಗತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಕೂಡ ಬಂದಿದೆ. ನೀವಿನ್ನೂ ಕೂಡ ಇದನ್ನು ದಪ್ಪದಾಗಿನೂ ಕಟ್ ಮಾಡ್ಕೊಳ್ಬೋದಾಗತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಎಲ್ಲ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಇಷ್ಟಪಟ್ಟು ತಿನ್ನುವಂಥ ಸ್ನ್ಯಾಕ್ಸ್ ಇದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.